ನಮಸ್ಕಾರ ಸ್ನೇಹಿತರೆ. 2 ದಶಕಗಳ ಹಿಂದೆನೆ ಕೇಂದ್ರ ಜವಳಿ ಖಾತೆ ಸಚಿವ, ರೈಲ್ವೆ ಸಚಿವಾಲಯದ ರಾಜ್ಯ ಸಚಿವ, ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದ ಸಚಿವ, ಲೋಕಸಭೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮುಳುಗೆದ್ದಿರೋ ಅನುಭವಿ ರಾಜಕಾರಣಿ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ರೀತಿ ರಾಜ್ಯ ಬಿಜೆಪಿಗೆ ಯೋಗಿ ಆದಿತ್ಯನಾಥ್ ಇಮೇಜ್ ಕೊಟ್ಟಿದ್ದ ಖಟ್ಟರ್ ಹಿಂದೂವಾದಿ ಲೀಡರ್ ಇವತ್ತು 3ನೇ ಬಾರಿಗೆ ತಾಯಿ ಪಕ್ಷದಿಂದ ಹೊರಗಡೆ ದಬ್ಬಲ್ಪಟ್ಟಿದ್ದಾರೆ, ಉಚ್ಚಾಟನೆ ಬಿಸಾಕಲ್ಪಟ್ಟಿದ್ದಾರೆ. ಹೀಗಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಉಸುಗುಡ್ತಾ ಇದ್ದ ಯತ್ನಾಳ್ ಮುಂದೇನು ಮಾಡ್ತಾರೆ, ಅವರ ಪೊಲಿಟಿಕಲ್ ಭವಿಷ್ಯ ಮುಂದೇನು, ಯತ್ನಾಳ್ ಮುಂದೇನು ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಚರ್ಚೆ ಆಗ್ತಿರೋ ವಿಚಾರ. ಹಾಗಿದ್ರೆ ಏನೇನು ಆಪ್ಷನ್ಸ್ ಇದೆ? ಸ್ವಂತ ಪಕ್ಷವನ್ನು ಕಟ್ಟಿಬಿಡ್ತಾರಾ? ಬಿಜೆಪಿಯನ್ನು ಒಡೆದು ಹಾಕ್ತಾರಾ? ಯಾರೆಲ್ಲ ಲೀಡರ್ಸ್ ಹೋಗ್ತಾರೆ? ಹಿಂದೂ ನಾಯಕನಾಗಿ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರಾ ಹೇಗೆ? ಅಥವಾ ಒಂದ್ಸಲ JDSಗೆ ಹಾರಿದ್ರಲ್ಲ ಅದೇ ಥರ ಮತ್ತೆ JDS ಕಡೆಗೆ ಜಿಗಿತಾರ? ಇಲ್ಲ 15 ವರ್ಷದಲ್ಲಿ 3 ಬಾರಿ ಉಚ್ಚಾಟನೆ ಮಾಡಿರೋ ಮಾತೃಪಕ್ಷ ಹಿಂದಿನಂತೆ ಮತ್ತೆ ಅವರಿಗೆ ಚಾನ್ಸ್ ಕೊಟ್ಟು ಒಳಗೆ ಕರ್ಕೊಳ್ಳೋವರೆಗೆ ವೆಯ್ಟ್ ಮಾಡ್ತಾರಾ? ಬನ್ನಿ, ಯತ್ನಾಳ್ ಪೊಲಿಟಿಕಲ್ ಭವಿಷ್ಯ ಏನು ಅನ್ನೋದರ ವಿಶ್ಲೇಷಣೆ ಮಾಡೋಣ ಒಂದಷ್ಟು ಅಂಶಗಳ ಆಧಾರದ ಮೇಲೆ. ಯತ್ನಾಳ್ ಮುಂದಿರೋ ಆಪ್ಷನ್ಸ್ ಏನು? ಸ್ವಂತ ಪಕ್ಷ ಕಟ್ತಾರಾ? ಫೈರ್ ಬ್ರ್ಯಾಂಡ್ ಲೀಡರ್. ಯಾವುದೇ ರಾಜಕೀಯ ನಾಯಕ ಉಚ್ಚಾಟನೆಯಾದಾಗ ಮೊದಲು ಎದುರಾಗೋ ಆಯ್ಕೆ ಅಂದರೆ ಸ್ವಂತ ಪಕ್ಷ ಕಟ್ಟೋದು. ಯತ್ನಾಳ್ರಿಗೆ ಸ್ವಂತ ಪಕ್ಷ ಕಟ್ಟುವಷ್ಟು ತಾಕತ್ತಂತೂ ಇದೆ. ರಾಜ್ಯವ್ಯಾಪಿ ಕೂಡಲೇ ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ಒಂಚೂರು ಸೌಂಡ್ ಮಾಡೋ ಎಬಿಲಿಟಿ ಅಂತೂ ಅವರಿಗಿದೆ. ಅವರ ನಾಲಿಗೆನೇ ಬಹಳ ಜೋರಾಗಿ ಸೌಂಡ್ ಮಾಡುತ್ತೆ. ಹಿಂದುತ್ವದ ಹೆಸರಲ್ಲಿ ಯತ್ನಾಳ್ ರಾಜ್ಯದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ವಿಶೇಷವಾಗಿ ಆನ್ಲೈನ್, ಈಗಿನ ಕಾಲದ ಯುವಕರು, ಆನ್ಲೈನ್ ಯೂಸರ್ಸ್ ಜಾಸ್ತಿ ಅವರಿಗೆ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ. BJP ಫಾಲೋವರ್ಸ್ ಒಳಗಡೆ ಒಂದು ಸಪ್ರೇಟ್ ಸೆಕ್ಷನ್ ಯತ್ನಾಳ್ರನ್ನ ಫಾಲೋ ಮಾಡುತ್ತೆ. ಹಾರ್ಡ್ ಕೋರ್ ಹಿಂದೂ ರಾಷ್ಟ್ರೀಯವಾದಿ ಅನ್ನೋ ಇಮೇಜ್ ಇದೆ. ಲಿಂಗಾಯತ ವೋಟ್ ಬ್ಯಾಂಕ್ ಒಂದಷ್ಟು ಭಾಗದಲ್ಲಿ ಅವರಿಗೆ ಸಪೋರ್ಟ್ ಮಾಡುತ್ತೆ, ರಾಜ್ಯವ್ಯಾಪಿ ಅಲ್ಲ. ಹಾಗಾಗಿ ಯತ್ನಾಳ್ ಪ್ರಯತ್ನ ಪಡಬಹುದು. ಆದರೆ ಪಕ್ಷ ಕಟ್ಟೋಕೆ ಏಜ್ ಮುಖ್ಯ. ಬಸನಗೌಡ ಪಾಟೀಲ್ ಪಾಲಿಟಿಕ್ಸ್ನಲ್ಲಿ ಇನ್ನೂ ಯಂಗ್, 61 ವರ್ಷ ಅಷ್ಟೇ ಏಜ್. ರಾಹುಲ್ ಗಾಂಧಿಗಿಂತ ಕೇವಲ 5-6 ವರ್ಷ ದೊಡ್ಡವರು ಅಷ್ಟೇ. ಹಾಗಾಗಿ ವಯಸ್ಸಂತೂ ಇದೆ. ಇನ್ನು 10-15 ವರ್ಷ ಹಂಗಾಮ ಮಾಡ್ಬೋದು. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಯತ್ನಾಳ್ಗೆ ಈಗ ಒಂದಿಷ್ಟು ನಾಯಕರ ಬೆಂಬಲ ಕೂಡ ಸಿಗ್ತಾ ಇದೆ. ಈ ಹಿಂದೆ ಒಂಟಿಯಾಗಿ ಗುರ್ರ ಅಂತ ಓಡಾಡ್ತಾ ಇದ್ರು. ಆದರೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಅಬ್ಬರಿಸೋಕೆ ಶುರು ಮಾಡಿದಾಗಿನಿಂದ ವಿಜೇಂದ್ರ ವಿರೋಧಿಗಳಿಂದ ಅವರಿಗೆ ಸಪೋರ್ಟ್ ಇದೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಇವರೇ ಪವರ್ಫುಲ್ ಈಗ ಅವರ ಜೊತೆಗಿರೋರಲ್ಲಿ ಅಥವಾ ಅವರಿಗೆ ಸಪೋರ್ಟ್ ಮಾಡಿರೋರಲ್ಲಿ, ಯತ್ನಾಳ್ ಕ್ಯಾಂಪ್ನಲ್ಲಿ ಕಾಣಿಸ್ಕೊಂಡವರಲ್ಲಿ ಪವರ್ಫುಲ್ ಅಂದರೆ ಸದ್ಯದ ಮಟ್ಟಿಗೆ ಗೋಕಾಕ್ ಶಾಸಕ, ಆ ಭಾಗದ ಸಾಹುಕಾರ ಅಂತ ಕರೆಸ್ಕೊಳ್ಳೋ ರಮೇಶ್ ಜಾರಕಿಹೊಳಿ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಇವರು ಒಂದು ಮಟ್ಟಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಚೂರು ಜೋರೇ ಇದ್ದಾರೆ. ಆದರೆ ಇವರೆಲ್ಲ ಪಕ್ಷದ ಆಧಾರದ ಮೇಲೆ ಗೆಲ್ತಾ ಬರ್ತಿದ್ದವರು. ಬಟ್ ಇವರು ಸಪೋರ್ಟ್ ಮಾಡ್ತಿದ್ದಾರೆ ಯತ್ನಾಳ್ಗೆ. ಮಾಜಿ ಸಂಸದ, ಮೈಸೂರು ಕೊಡಗು ಕ್ಷೇತ್ರದಿಂದ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ, GM ಸಿದ್ದೇಶ್ವರ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, BP ಹರೀಶ್, NR ಸಂತೋಷ್, ಹೀಗೆ ವಿಜೇಂದ್ರರ ವಿರೋಧಿ ಗ್ಯಾಂಗ್ನಲ್ಲಿದ್ದವರೆಲ್ಲ ಯತ್ನಾಳ್ ಟೀಮ್ಗೆ ಸಪೋರ್ಟ್ ಮಾಡಬಹುದು. ಯಾಕಂದ್ರೆ ಪಕ್ಷದಿಂದ ಹೊರತಾಗಿ ವಕ್ಫ್ ವಿರುದ್ಧ ಆಂದೋಲನ ಮಾಡ್ತೀನಿ ಅಂತ ಯತ್ನಾಳ್ ಹೊರಟಾಗ ಇವರೆಲ್ಲ ಸೇರ್ಕೊಂಡಿದ್ರು ಯತ್ನಾಳ್ ಜೊತೆಗೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 night 5 days ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಸ್ವಂತ ಪಕ್ಷ ಕಟ್ಟೋದ್ರಲ್ಲೂ ಸಾಕಷ್ಟು ನೆಗೆಟಿವ್ ಅಂಶಗಳಿವೆ. ಪಕ್ಷ ಅನೌನ್ಸ್ ಮಾಡೋದು ಸುಲಭ, ಆದ್ರೆ ಅದನ್ನ ಕಟ್ಟೋದು, ಬೆಳೆಸೋದು, ಸ್ಥಾಪಿಸೋದು, ನಿಲ್ಲಿಸೋದು ಗಟ್ಟಿಯಾಗಿ ಅಷ್ಟು ಈಸಿ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಒಂದೆರಡಲ್ಲ ಸುಮಾರಿದಾವೆ. ಐತಿಹಾಸಿಕವಾಗಿ JDS ಬಿಟ್ಟರೆ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇಂಪ್ಯಾಕ್ಟ್ ಮಾಡಿಲ್ಲ. ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ, ದೇವರಾಜ್ ಅರಸ್, ಗುಂಡೂರಾವ್, S ಬಂಗಾರಪ್ಪ, ರಾಮಕೃಷ್ಣ ಹೆಗಡೆ ಸೇರಿದಂತೆ ಸಾಕಷ್ಟು ಹಿರಿಯ ನಾಯಕರು, ಮುತ್ಸದ್ದಿಗಳು ಪ್ರಾದೇಶಿಕ ಪಕ್ಷವನ್ನ ಕಟ್ಟೋ ಪ್ರಯತ್ನ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ರಾಜ್ಯದ ಪ್ರಾದೇಶಿಕ ಪಕ್ಷಗಳ ಲಿಸ್ಟೇ ನೋಡ್ತಾ ಇದ್ದೀರಾ. ಅರಸು ಅವರ ಕಾಂಗ್ರೆಸ್, ಅರಸ್ಸಿಂದ ಹಿಡಿದು ಬಂಗಾರಪ್ಪನವರ ಕರ್ನಾಟಕ ಕಾಂಗ್ರೆಸ್, ಯಡಿಯೂರಪ್ಪನವರ KJP, ಉಪೇಂದ್ರ ಅವರ ಪ್ರಜಾಕೀಯ, ರವಿಕೃಷ್ಣ ರೆಡ್ಡಿ ಅವರ KRS, ಹೀಗೆ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿವೆ. ಅದರಲ್ಲೂ ಉಪೇಂದ್ರ ಅವರದು ಈಗ UPP ಅಂತ ಕೂಡ ಇನ್ನೊಂದು ಅವತಾರದಲ್ಲೂ ಬಂದಿದೆ.
ಆದರೆ ಯಾವುದೇ ಪಕ್ಷಕ್ಕೂ ಜನಮನ್ನಣೆ ಸಿಕ್ಕಿಲ್ಲ. ಬದಲಾವಣೆ ಪ್ರಯತ್ನದಲ್ಲಿರೋ ಪ್ರಜಾಕೀಯ ಕಾನ್ಸೆಪ್ಟ್ಗೂ ಜನ ಸಪೋರ್ಟ್ ಮಾಡಿಲ್ಲ. ಮಾಜಿ ಸಿಎಂ BSY 2012ರಲ್ಲಿ ಕರ್ನಾಟಕ ಜನತಾ ಪಕ್ಷ ಕಟ್ಟಿದಾಗ ಮಾಜಿ ಹಾಲಿ ಶಾಸಕರು, ಸಚಿವರು, ಸೀನಿಯರ್ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡಿದ್ರು. 2013 ವಿಧಾನಸಭಾ ಚುನಾವಣೆಯಲ್ಲಿ KJP 10% ವೋಟ್ ಶೇರ್ ಪಡ್ಕೊಂಡು ಒಂದಷ್ಟು ಇಂಪ್ಯಾಕ್ಟ್ ಕೂಡ ಮಾಡಿತ್ತು. ಆದರೆ 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP ಗೆದ್ದು ದಿಲ್ಲಿಲಿ ಅಧಿಕಾರ ಹಿಡಿಯೋಕೆ ಬೆಂಬಲ ಕೊಡೋ ನಿಟ್ಟಿನಲ್ಲಿ NDAಗೆ ಬೆಂಬಲವನ್ನು ಕೊಟ್ಟರು. ಪಕ್ಷ 2 ವರ್ಷಕ್ಕೆ BJPಯೊಂದಿಗೆ ಮತ್ತೆ ಮರ್ಜ್ ಆಯಿತು. ಮತ್ತೆ ದಳದ ಕಡೆಗೆ ಹೋಗ್ತಾರಾ? ಯತ್ನಾಳ್ರಿಗೆ JDS ಸಖ್ಯ ಹೊಸ್ತಲ್ಲ. 2009ರಲ್ಲಿ ಬಿಜಾಪುರ ಲೋಕಸಭಾ ಟಿಕೆಟ್ ಮಿಸ್ ಆದಾಗ ರೊಚ್ಚಿಗೆದ್ದು ಟಿಕೆಟ್ ಕೈತಪ್ಪಿರೋ ವಿಚಾರವಾಗಿ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ಗೆಲ್ಲ ಬೈದು ಅವರು ಸಿಟ್ ಮಾಡ್ಕೊಂಡಿದ್ರು. 2010ರಲ್ಲಿ ಯತ್ನಾಳ್ರನ್ನ BJP ಉಚ್ಚಾಟನೆ ಮಾಡಿತ್ತು. ಅವಾಗ್ಲೂ ಆಗ ಯತ್ನಾಳ್ ಮುಖ ಮಾಡಿದ್ದು ಗೌಡ್ರ ಮನೆ ಕಡೆಗೆ. 2013 ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಹೀಗಾಗಿ JDSನ ಅನುಭವ ಯತ್ನಾಳ್ರಿಗೆ ಇದೆ. ಜೊತೆಗೆ ಯತ್ನಾಳ್ ಸದ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDSಗೆ ಶಕ್ತಿ ತಂದುಕೊಡೋ ಕ್ಷಮತೆಯನ್ನು ಹೊಂದಿರೋ ಲೀಡರ್. ವರ್ಷದಿಂದ ವರ್ಷಕ್ಕೆ ಜನಬೆಂಬಲ ಕಳ್ಕೊಳ್ತಾ ಇರೋ JDSನಲ್ಲಿ ಗೌಡ್ರ ಕುಟುಂಬ ಬಿಟ್ಟರೆ ಬೇರೆ ಸ್ಟ್ರಾಂಗ್ ಲೀಡರ್ಗಳೇ ಇಲ್ಲ. ಗೌಡ್ರ ಕುಟುಂಬದ ಭವಿಷ್ಯದ ಕುಡಿಗಳು ಒಂದು ಹೆಸರು ಹಾಳು ಮಾಡ್ಕೊಂಡಿದ್ದಾವೆ ಅಥವಾ ಗೆಲ್ಲಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ಟೈಮ್ನಲ್ಲಿ ಯತ್ನಾಳ್ರಂತಹ ಲೀಡರ್ ಬಂದರೆ JDSಗೆ ಇನ್ನೊಂದು ಸ್ಟ್ರಾಂಗ್ ವಾಯ್ಸ್ ಅಂತೂ ಸಿಕ್ಕದಂಗಾಗತ್ತೆ. ಆದರೆ JDS BJP ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಅದು ಅಲ್ಲದೆ ಪಕ್ಷ ಯಾಕೀಗ ಯತ್ನಾಳ್ರನ್ನ ಸೇರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದಕ್ಕೂ ಕಾರಣಗಳಿದ್ದಾವೆ. ಮೊದಲನೇದು ಆಗಲೇ ಹೇಳಿದ ಹಾಗೆ ಮೈತ್ರಿ. ಮೋದಿಯವ್ರ ಪಕ್ಕ ಅಲ್ಲಿ ಕುತ್ಕೋಬೇಕು ಕುಮಾರಸ್ವಾಮಿ ಅವ್ರು ಹೋಗಿ, ಏನ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಉಚ್ಚಾಟನೆ ಮಾಡಿದವ್ರನ್ನ ನೀವು ಸೇರಿಸ್ಕೊಳ್ಳೋದಾದರೆ ಏನ್ರಿ ಮೈತ್ರಿ ನಮ್ಮದು ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ 2013ರಲ್ಲಿ ಯತ್ನಾಳ್ ತವರು ಜಿಲ್ಲೆ ಬಿಜಾಪುರದಲ್ಲೇ JDSನಿಂದ ನಿಂತು ಸೋತಿದ್ರು. ರಾಜ್ಯಾಧ್ಯಕ್ಷ ಪಟ್ಟ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅದೇ ವರ್ಷ ಪಾರ್ಟಿಯಿಂದ ಹೊರಗೂ ಬಂದಿದ್ರು. ಯತ್ನಾಳ್ರನ್ನ ಪಾರ್ಟಿಗೆ ಸೇರಿಸ್ಕೊಳ್ಳೋದು ಕೆಂಡವನ್ನು ತೆಗೆದು ಪ್ಯಾಂಟಿನ ಜೇಬಿನ ಒಳಗೆ ಹಾಕಿಕೊಂಡಂತೆ. ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತು, ದೇವೇಗೌಡರಿಗೂ ಗೊತ್ತು. ರಾಜ್ಯ BJPಯ ಕುಟುಂಬ ರಾಜಕಾರಣದಿಂದ ಬೇಸತ್ತಿರೋ ಯತ್ನಾಳ್ JDSಗೂ ಹೋದ್ರು. ಅಲ್ಲೇನು ಬೇರೆ ಸೀನ್ ಕಾಣೋಕೆ ಸಿಗುತ್ತಾ? ಅದೇ ಮೂವಿ ಅಲ್ಲೂ ಕೂಡ ಪರ್ಮನೆಂಟ್ ಆಗಿ ಪ್ಲೇ ಆಗ್ತಾ ಇದೆ. ಸೊ ಅದನ್ನ ಹೆಂಗೆ ಒಪ್ಕೊಳ್ತಾರೆ ಅನ್ನೋ ಪ್ರಶ್ನೆ ಅವ್ರಿಗೂ ಬರುತ್ತೆ. ಹಿಂದೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸಮರ ಆಗಿರೋ ಥರ ಮತ್ತೆ ಸಮರ ಆಗ್ಬೋದು. ಯತ್ನಾಳ್ರಂತ ವರ್ಚಸ್ಸಿರೋ ನಾಯಕರಿಗೆ JDSನಲ್ಲೂ ಅವರು ಡಿಸರ್ವ್ ಮಾಡೋ ಸ್ಥಾನ, ಗೌರವ ಸಿಗೋ ಲಕ್ಷಣಗಳಿಲ್ಲ. ಸ್ವಂತ ಹೋರಾಟ. ಯತ್ನಾಳ್ ಈಗ ಆಲ್ರೆಡಿ ಇಂಡಿಪೆಂಡೆಂಟ್ ಆಗು ಗೆದ್ದು ಬೀಗಿರೋ ನಾಯಕ. 2016ರಲ್ಲಿ BJPಯಿಂದ ಉಚ್ಚಾಟನೆಯಾದಾಗ ಸ್ವಂತ ಬಲದಲ್ಲಿ ಗೆದ್ದು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ರು. ಈಗಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಹಿಂದುತ್ವ ಪ್ರತಿಪಾದಿಸೋ ಲೀಡರ್ ಆಗಿ ಗುರುತಿಸಿಕೊಂಡಿದ್ರು. 2019ರಲ್ಲಿ ಕರ್ನಾಟಕಕ್ಕೆ ಪ್ರವಾಹ ಪರಿಹಾರ ಡಿಲೇ ಆಗ್ತಾ ಇದ್ದಾಗ ಮುಲಾಜೆ ಇಲ್ಲದೆ PM ನರೇಂದ್ರ ಮೋದಿ ವಿರುದ್ಧ ಕೂಡ ಗುಡುಗಿದ್ರು. ಇದೇ ಕಾರಣಕ್ಕೆ ಯತ್ನಾಳ್ ಉಚ್ಚಾಟನೆ ಉತ್ತರ ಕರ್ನಾಟಕದಲ್ಲಿ BJPಗೆ ಹೊಡೆತ ಕೊಡಬಹುದು ಅನ್ನೋ ವಿಶ್ಲೇಷಣೆಗಳಿವೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಗಳ ಟ್ರೆಂಡ್ ನೋಡಿದ್ರೆ ವಿಜಯಪುರದಲ್ಲಿ ಯತ್ನಾಳ್ ವಿನ್ನಿಂಗ್ ಮಾರ್ಜಿನ್ ಕಮ್ಮಿ ಆಗ್ತಾ ಬಂದಿದೆ. 2023ರಲ್ಲಿ 8223 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಆದರೆ ಸಣ್ಣ ವಿಚಾರ ಅಲ್ಲ ಇದು. ಯಾಕಂದರೆ ರಾಜ್ಯವ್ಯಾಪಿ ಆ ಥರ ಕಾಂಗ್ರೆಸ್ ಅಲೆಯಲ್ಲಿ ಕಾಂಗ್ರೆಸ್ 130 ಸೀಟ್ ಕ್ರಾಸ್ ಆಗಿ ಮುಂದಕ್ಕೆ ಹೋಗೋ ಟೈಮ್ನಲ್ಲಿ ಯತ್ನಾಳ್ 8200 ಮತಗಳ ಅಂತರದಲ್ಲಿ ಗೆದ್ದಿರೋದು ಹಿಂದಿದ್ದು ಕಂಪೇರ್ ಮಾಡಿದ್ರೆ ಕಮ್ಮಿ ಅನಿಸ್ಬೋದು, ಆದರೆ ಸಣ್ಣ ಸಾಧನೆ ಅಲ್ಲ. ಅವ್ರು ಗೆದ್ದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. 2018ರಲ್ಲಿ 6413 ಹೋಟೆಲ್ ಗೆದ್ದಿದ್ರು. ಆದರೆ ಇಲ್ಲಿ ಕೇವಲ ಯತ್ನಾಳ್ರ ಸ್ವಂತ ಸ್ಟ್ರೆಂತ್ ಮಾತ್ರ ಅಲ್ಲ, ಅದು ಪಕ್ಷದ ಸಂಘಟನೆಯ ಸ್ಟ್ರೆಂತ್ ಮತ್ತು ಯತ್ನಾಳ್ ಇಬ್ರು ಸೇರ್ಕೊಂಡು ಆ ರಿಸಲ್ಟ್ ಅನ್ನ ತರ್ತಾ ಇದ್ರು. ಆದ್ರೆ ಪಕ್ಷ ಇಲ್ಲದೆ BJP ಇಲ್ಲದೆ ಸ್ಪರ್ಧೆ ಮಾಡಿದಾಗ ಹಿಂದೆ ಯತ್ನಾಳ್ ಸೋತಿದ್ರು JDSನಿಂದ. ಸೊ ಮತ್ತೆ ಇಂಡಿಪೆಂಡೆಂಟ್ ಆಗಿ ಹೋದ್ರೆ ಹಿಂದಿನಂತೆ ಮತ್ತೆ ಅವರು ಸೋಲೋ ಚಾನ್ಸಸ್ಸೇ ಜಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. BJP ಕರೆಗೆ ಕಾಯ್ತಾರಾ? 2001ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ NDA ಮೈತ್ರಿಕೂಟದಲ್ಲಿದ್ದ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಲ್ಲಿಸದೆ ಹೋದರೆ ಬೆಂಬಲ ವಾಪಸ್ ತಗೋತೀನಿ ಅಂತ ಹೇಳಿದರು. ಇದಕ್ಕೆ ಯತ್ನಾಳ್ ಪ್ರಾಜೆಕ್ಟ್ ನಿಲ್ಲಿಸಿದ್ರೆ ಸಂಸದ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಫುಲ್ ಫೈಟ್ ಮಾಡಿದರು. ವಾಜಪೇಯಿ ಸರ್ಕಾರ ಅವ್ರನ್ನ ಗುರುತಿಸಿ ಮಂತ್ರಿ ಮಾಡಿತ್ತು ಆಗ. ಆದರೆ ಈಗ BJPಯಲ್ಲಿ ಯತ್ನಾಳ್ ಅವರಿಗೆ ಅರ್ಹತೆಗೆ ತಕ್ಕಂತೆ ಸ್ಥಾನಮಾನ ಸಿಗಲಿಲ್ಲ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೇಮ್ ಟೈಮ್ ಯತ್ನಾಳ್ ಟ್ಯಾಲೆಂಟೆಡ್ ಆದರೂ ಕೂಡ ಅವರ ನಾಲಿಗೆನೂ ಯಾವುದೇ ಕಂಟ್ರೋಲ್ ಇಲ್ಲದೆ ಸಿಕ್ಕಾಪಟ್ಟೆ ಜಳಪಿಸ್ತಾ ಇದ್ರು ಅವರು, ಅದನ್ನು ಕೂಡ ಯಾವುದೇ ಡೌಟ್ ಇಲ್ಲ. ಅವರು ಯಾವ ಶಿಸ್ತು, ಯಾವ ಲೀಡರ್ಶಿಪ್ಪು ಯಾವುದನ್ನು ಕೇರೆ ಮಾಡ್ತಿರ್ಲಿಲ್ಲ. ಪಕ್ಷದ ಸ್ಟ್ರಕ್ಚರನ್ನು ಪದೇ ಪದೇ ಧಿಕ್ಕರಿಸ್ತಾ ಇದ್ರು, ಅದರಲ್ಲೂ ಕೂಡ ಡೌಟ್ ಇಲ್ಲ. ಕಳೆದ 5-6 ತಿಂಗಳಿಂದ ಪಕ್ಷ ಅವರ ಅಶಿಸ್ತನ್ನು ನೋಟಿಸ್ ಮಾಡಿದೆ. ಪಕ್ಷದ ನಾಯಕತ್ವದ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನು ಸಹಿಸಿಕೊಂಡು ಹಲವು ಬಾರಿ ನೋಟಿಸ್ ಕೊಟ್ಟು ಈಗ ಉಚ್ಚಾಟನೆ ಮಾಡಿದ್ದಾರೆ.
ಪಕ್ಷದಲ್ಲಿ ಏನೇ ಅಪಸ್ವರ ಇದ್ರೂ ಕೂಡ ಅದನ್ನು ಪಕ್ಷದ ಮನೆಯ ಒಳಗಡೆನೇ ಅವರು ಫೈಟ್ ಮಾಡಬೇಕಾಗಿತ್ತು. ಪಕ್ಷದ ಒಳಗೇನೆ ಅವರು ಸಂಘಟನೆ ಮಾಡಿಕೊಂಡು ಬೆಂಬಲವನ್ನು ಗಳಿಸ್ಕೊಂಡು ಹೈಕಮಾಂಡ್ ಮುಂದೆ ಹೋಗಿ ಕೇಸನ್ನು ಮಂಡಿಸಬೇಕಾಗಿತ್ತು. ಆದರೆ ಇವರು ಬೀದಿ ಬದಲಿ ನಿಂತ್ಕೊಂಡೆಲ್ಲ ಹೇಳಿಕೆ ಕೊಟ್ಟು, ಮಾಧ್ಯಮಗಳ ಮುಂದೆಲ್ಲ ಹೇಳಿಕೆ ಕೊಟ್ಟು, ಸೆಷನ್ ಒಳಗೇನೆ ಪಕ್ಷದವರಿಗೆಲ್ಲ ಬೈದು ಸೀನ್ ಕ್ರಿಯೇಟ್ ಮಾಡಿಕೊಂಡ್ರು. CT ರವಿ ಅವರ ಎಕ್ಸಾಂಪಲ್ ತಗೊಳ್ಳಿ. ಅವ್ರಿಗೂ ಕೂಡ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಜೊತೆಗೆ ಸೇಮ್ ಹೆಚ್ಚು ಕಮ್ಮಿ ಸಿಮಿಲರ್ ಮನಸ್ತಾಪ ಇದ್ದಿದ್ದು ಮುಂಚಿನಿಂದಲೂ ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ನಾವು ಇಂಟರ್ವ್ಯೂ ಮಾಡಿದಾಗ CT ರವಿ ಏನು ಹೇಳಿದ್ರು, ನನಗೆ ಹೌದು ಕೆಲವೊಂದು ಮನಸ್ತಾಪ ಇದೆ, ಆದರೆ ಹೈಕಮಾಂಡ್ ನೇಮಕ ಮಾಡಿ ಆಗಿದೆ ಇವ್ರನ್ನ ರಾಜ್ಯಾಧ್ಯಕ್ಷರು ಅಂತ. ಅವರ ಆದೇಶ ನಾವು ಪಾಲಿಸ್ತೀವಿ, ನಮ್ದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ಕೊಳ್ತೀವಿ. ಅವರು ನನ್ನ ರಾಜ್ಯಾಧ್ಯಕ್ಷರು, ಪಕ್ಷದ ಕೆಲಸಕ್ಕೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಮನೆಗೂ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆ ರೀತಿಯ ಶಿಸ್ತನ್ನು ಪಕ್ಷ ಎಕ್ಸ್ಪೆಕ್ಟ್ ಮಾಡುತ್ತೆ, ಯಾವುದೇ ಪಕ್ಷ ಆದರೂ ಕೂಡ. ಆದರೆ ಯತ್ನಾಳ್ ರೋಡ್ ಸೈಡಲ್ಲಿ ನಿಂತ್ಕೊಂಡು ಹೋದಲ್ಲಿ ಬೈತಾ ಇದ್ರು, ಓಪನ್ ಆಗಿ, ಪಬ್ಲಿಕ್ ಆಗಿ. ಇದು ಅವ್ರಿಗೆ ಮುಳುವಾಗಿದೆ. ಕೇವಲ ಬಣ ರಾಜಕೀಯ ಅಂತಲ್ಲ, BP ಹರೀಶ್, ಶಿವರಾಮ್ ಹೆಬ್ಬಾರ್, SD ಸೋಮಶೇಖರ್, ಯತ್ನಾಳ್ ಜೊತೆಗೆ ವಿಜಯೇಂದ್ರ ಗುಂಪಿನಲ್ಲಿರೋ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ BJP ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಆ ಮೂಲಕ ಮೆಸೇಜ್ ಪಾಸ್ ಮಾಡಕ್ಕೆ ಟ್ರೈ ಮಾಡಿರ್ಬೋದು, ಬಣಗಿಡ ನೋಡಿಲ್ಲ, ಎರಡು ಕಡೆಯವರು ಕೊಟ್ಟಿದ್ದೀವಿ ಅಂತ. ಆದರೆ ದೊಡ್ಡ ತಲೆ ಇದರಲ್ಲಿ ಯತ್ನಾಳ್ ಅವ್ರದ್ದೇ, ಅದು ಯಾರಿಗೂ ಏನು ಡೌಟ್ ಇಲ್ಲ. ಹಾಗಾಗಿ ಯತ್ನಾಳ್ ಮುಂದೇನು ಮಾಡ್ತಾರೆ ಅನ್ನೋ ಪ್ರಶ್ನೆ. ಸದ್ಯಕ್ಕೆ ಕೋಪಗೊಂಡಿರೋ ಸರ್ಪ ಥರ ಕಾಣಿಸ್ತಿದ್ದಾರೆ ಇವರು. ಪಕ್ಷ ಆಕ್ಷನ್ ತಗೊಂಡಿರೋದ್ರಿಂದ ಸುಮ್ಮನಂತೂ ಕೂತ್ಕೊಳ್ಳಲ್ಲ. BSY ಫ್ಯಾಮಿಲಿ ಸೇರಿದ ಹಾಗೆ ರಾಜ್ಯ BJP ನಾಯಕರ ವಿರುದ್ಧ ತಮ್ಮ ನಾಲಿಗೆ ಅನ್ನೋ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇನ್ನಷ್ಟು ತೀವ್ರವಾಗಿ ಇವರು ಹರಿಬಿಡ್ತಾರೆ. ಆ ಎಲ್ಲ ಲಕ್ಷಣಗಳಿದ್ದಾವೆ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಆರೋಪಗಳ ಸಿರುಮಳೆ ಇನ್ನಷ್ಟು ಕಂಟಿನ್ಯೂ ಆಗುತ್ತೆ. ಉಚ್ಚಾಟನೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನು ಹೊರಹಾಕಿರೋ ಯತ್ನಾಳ್ BJPಯಲ್ಲಿ ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ, ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿನ್ನಡೆ ಆಗಿದ್ದ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಈಗ ಪಕ್ಷ ಕಟ್ಟಿದ ಹಿರಿಯ ನಾಯಕರನ್ನು ನೆನೆದು ನಿಸ್ವಾರ್ಥ ಕಾರ್ಯಕರ್ತರಿಗೆ ಬೆಲೆ ಕೊಡದೆ ಸ್ವಯಂ ಘೋಷಿತ ಪೂಜ್ಯರಿಗೆ ಬೆಲೆ ಕೊಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅನ್ನೋ ತತ್ವದಡಿಗಡೆ ಕೆಲಸ ಮಾಡೋ ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಆಗಲೇ ಹೇಳಿದ ಹಾಗೆ ಸದ್ಯಕ್ಕೆ 61-62 ವಯಸ್ಸು ಏಜ್ ಇದೆ ಈ ಕ್ಷಣಕ್ಕೆ. ಆದರೆ ಹೀಗೆ ಸಮಯ ಕಳೆದು ಬಿಟ್ರೆ ಇನ್ನು 2 ಚುನಾವಣೆ ಬರೋ ಹೊತ್ತಿಗೆ BJPಯ ರಿಟೈರ್ಮೆಂಟ್ ಏಜ್ ತಲುಪ್ತಾರವರು. ಯಡಿಯೂರಪ್ಪರಂತಹ ನಾಯಕರನ್ನೇ ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಮತ್ತೊಂದು ಕಡೆ ಯತ್ನಾಳ್ ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಕಾಂಗ್ರೆಸ್ ರೀತಿಯ ರಾಜಕಾರಣವನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಇಂಪಾಸಿಬಲ್ ಅನ್ನೋ ಲಕ್ಷಣ ಇದೆ. ಪಾಲಿಟಿಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಆದರೆ ಯತ್ನಾಳ್ ವಿಚಾರದಲ್ಲಿ ಇದೊಂದು ಮಾತ್ರ ಪಾಸಿಬಿಲಿಟಿ ಇಲ್ವೇ ಇಲ್ಲ ಅಂತ ನಾವು ಈ ಕ್ಷಣಕ್ಕೆ ಅನ್ಕೋಬಹುದು. ಹಾಗಾಗಿ ಬಹುತೇಕ ಪಕ್ಷಕ್ಕೆ ವಾಪಸ್ ಬರೋದು, ಇಲ್ಲ ಸ್ವಂತ ಪಕ್ಷ ಕಟ್ಟಿ ಸ್ವಲ್ಪ ಕಾಲ ಆರ್ಭಟಿಸೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ವಿಜಯಪುರಕ್ಕೆ ಸೀಮಿತವಾಗಿ ಪಾಲಿಟಿಕ್ಸ್ ಮಾಡೋದು. ಇದಿಷ್ಟು ಆಪ್ಷನ್ ಬಿಟ್ಟರೆ ಬೇರೆ ಯಾವುದು ಸದ್ಯಕ್ಕೆ ಯತ್ನಾಳ್ ಮುಂದೆ ಕಾಣಿಸ್ತಾ ಇಲ್ಲ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.